ಎಲ್ಲ ಆಗಿ ನೆಕ್ಸ್ಟು ಟ್ಯೂಸ್ಡೇ ಒಂದಿನ ಫ್ರೀ ಇತ್ತು. ವೆಡ್ನೆಸ್ಡೇ ನಮಗೆ ಬೀಗ್ರೂಟ ಇತ್ತು. ಇದೆಲ್ಲ ಬೀಗ್ರೂಟ ದಿನದ್ದು ಫೋಟೋಸು ವೀಡಿಯೋಸು ತುಂಬ ಚೆನ್ನಾಗಿ ಬಂದಿದೆ. ಅದು ಕೂಡ ಅವರ ರೆಸಾರ್ಟ್ ಮುಂದೆನೇ ಮಾಡಿದರು. ಅಲ್ಲಿನೂ ಅವರು ಸಾಂಗ್ಗಳು ಹಾಡಿಸಿದ್ರು. ಆಮೇಲೆ ರಿಸೆಪ್ಷನ್ ಥರ ಮಾಡ್ತಾರೆ ಜೊತೆಗೆ. ಆ ಫೋಟೋಸ್ ಇದೆಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬೀಗ್ರೂಟದ ದಿನ. ಮನದ ಚಂದ್ರೋದಯಕ್ಕೆ ಮೈ ಮನದ ಪ್ರಳಯಾಲಯಕ್ಕೆ ಬಂದಾಳೋ ಬೆಕ್ಕದ ಸಿಂಗಾರಿ ಬಂದಾಳೋ ಚಂದಿರ ಚಕೋರಿ. ಅವರಲ್ಲಿ ಏನಂದರೆ ಬೀಗ್ರೂಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ತುಂಬ ಸ್ವಂತದವರು ಎಲ್ಲನೂ ಮುಯ್ಗಳು ಹಾಕ್ತಾರಲ್ಲ, ಅದನ್ನು ಅವ್ರು ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಹೊರಗಿನವ್ರದ್ದೆಲ್ಲ ಮದುವೆ ದಿನವೇ ಕೊಟ್ಟಿರ್ತಾರೆ. ಇಲ್ಲಿ ತುಂಬ ಬೇಕಾದವರು ಸ್ವಂತದವರು ಅವತ್ತಿನ ದಿನ ಹಾಕೋರು ಉಂಗುರ ಆಗಲಿ ಚಿನ್ನದೇನು ಅದು ಇದು ಕೊಡೋರು ಎಲ್ಲನೂ ಕೂಡ ಬೆಳ್ಳಿ ಅಂಥದ್ದು ವಸ್ತುಗಳು ಬಟ್ಟೆಗಳು ಕೊಡೋರು ಅಂತೆಲ್ಲ ಇಂಥ ಕಡೆ ಕೊಡ್ತಾರೆ. ಯಾರ್ಯಾರು ಏನೇನು ಹಾಕಿದ್ರು ಅಂತ ಮೈಕಲಲ್ಲಿ ಅನೌನ್ಸ್ಮೆಂಟ್ ಅಲ್ಲೇ ಮಾಡ್ತಾರೆ, ಅದು ಮುಂದೆನೇ ಹಾಕ್ತಾರೆ. ಇದು ಒಂದು ಹೊಸ ಪದ್ಧತಿ. ಈ ಥರ ಇಲ್ಲಿ ನಮ್ಮ ಕಡೆ ಇಲ್ಲ, ಅವ್ರ ಕಡೆ ಇದಿದೆ ನೋಡಿ. ಅದನ್ನು ಲಾಸ್ಟಲ್ಲಿ ಮಾಡ್ತಿದ್ರು. ಅವರು ತುಂಬ ಬೇಕಾದವರೆಲ್ಲ ಉಂಗುರಗಳು ಬಟ್ಟೆಗಳು ಎಲ್ಲ ಕೊಡ್ತಿದ್ರು. ಇದೊಂದು ಪದ್ಧತಿ ನೋಡೋಕ್ಕೂ ಚೆನ್ನಾಗಿದೆ. ಇದು ನೋಡಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾರ್ಯಾರು ಏನೇನು ಹಾಕಿದ್ದಾರೆ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ನೋಡಿ. ಅತ್ತಿ ಮಗಳು 9,000 ಕಮಿಷನ್ ಬೇಕಿಲ್ಲ. 9,000 ಅಕ್ಕ ಹೇಳ್ತಾ ಇದಾರೆ ಅಜಿಮನೆಯರವರು. 950 ಒಂದು 95 ಬರ್ಬೇಕು ಮದುವನ ಅಣ್ಣ ಬರ್ಬೇಕು ಇಲ್ಲೇ. ಯೂಜಿದಂಗ ತಗದಲ್ಪ ಮದುವನ ಅತ್ತೆ ನನ್ ಕವರು ಎಷ್ಟು ಅಂತ ಗೊತ್ತಲ್ಲ. 950 ಇರ್ಬೇಕು. ನಾ 1,950 7,000 1,950 50 ರೂಪಾಯಿ ಕಮಿಷನ್ ಮಾಡುವ ನೋಡಿ. ಇದೆಲ್ಲ ಫೋಟೋಸು ಸವಿತಕ್ಕ ಅಂತ ಇವರು, ಅವ್ರ ಕಡೆ ರಿಲೇಷನ್ನು. ಇವರು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡುತ್ತೆ ಹುಡುಗಿ. ಇವರು ಕೂಡ ಅವ್ರ ಜೊತೆಲ್ಲ ಬಂದಿದ್ದು ನಮ್ಮ ಜೊತೆ ಮಿಂಗಲಾಗಿ. ಇದೆಲ್ಲ ನಾವು ರೂಮಲ್ಲಿ ಇಟ್ಕೊಂಡಿದ್ದು ಫೋಟೋಸೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗಳು ನಾನು ಎಲ್ಲ ವೆಸ್ಟರ್ನ್ ಡ್ರೆಸ್ಸಲ್ಲಿ ಒಂಥರ ಚೆನ್ನಾಗಿತ್ತು. ಮದುವೆ ದಿನದ್ದು ಎಲ್ಲವೂ ಫಂಕ್ಷನ್ಗಳು ಮುಗೀತು. ಇದಾದಮೇಲೆ ನೆಕ್ಸ್ಟು ನಾವು ಹೊನ್ನಾವರಕ್ಕೆ ಹೋಗಿದ್ವಿ ಒನ್ ಡೇ ಬೋಟಿಂಗು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ.